ಟಾಕ್ಸಿಕ್ ಮೂವಿ ಟೀಸರ್ ನೋಡಿದ್ರೆ ಫುಲ್ ಸ್ಲೋ ಮೋಷನ್ ಅಲ್ಲಿ ನೋಡಿದ್ದೀನಿ, ಯಾಕಂದ್ರೆ ತುಂಬಾ ಸ್ಪೀಡ್ ಕಟ್ಸ್ ಇದಾವಲ್ಲ ಟೀಸರ್ ಅಲ್ಲಿ, ಅದ್ರ ಸಲುವಾಗಿ ಸ್ಲೋ ಮೋಷನ್ ನೋಡಿದ್ರೆ ಅರ್ಥ ಆಗೋದಲ್ವಾ. ಲಾಸ್ಟ್ ಟೈಮ್ ರಾಯ ಇಂಟ್ರೊಡಕ್ಷನ್ ಒಂದು ಟೀಸರ್ ತರ ಬಿಟ್ಟಿದ್ರಲ್ಲ, ಅವಾಗ ಅದ್ರ ಬಗ್ಗೆ ಬ್ರೇಕ್ ಡೌನ್ ಮಾಡಿದಕ್ಕೆ ಕತೆ ಹೇಳ್ಬಿಡ್ತೀಯ ಹಂಗೆ ಹಿಂಗೆ ಅಂತ ಫುಲ್ ಫೈರ್ ಆಗಿದ್ರೆ. ಇವಾಗ ಏನು ಹೇಳೋದಿಲ್ಲ, ನಾನು ಸುಮ್ಮನೆ ನಾರ್ಮಲ್ ಆಗಿ ಹೇಳ್ತೀನಿ ಆಯ್ತಾ. ಬರೀ ಡಬಲ್ ಕ್ಯಾರೆಕ್ಟರ್ ತಿಳ್ಕೊಂಡಿದ್ರೆ, ಫಸ್ಟ್ ಬರೋದು ಆಮೇಲೆ ಲಾಸ್ಟಿಗೆ ಒಂದು ಬರುತ್ತಲ್ಲ ವಿತೌಟ್ ಬಿಯರ್ಡ್ ಯಶ್ ಅವ್ರದ್ದು, ಇವು ಎರಡೇ ಕ್ಯಾರೆಕ್ಟರ್ ಅನ್ಕೊಂಡಿದ್ರೆ, ಬಟ್ ಇಲ್ಲಿ 2 ಕ್ಯಾರೆಕ್ಟರ್ ಅಲ್ಲ 4 ಕ್ಯಾರೆಕ್ಟರ್ ಇದಾವೆ. ಕರೆಕ್ಟಾಗಿ ಗಮನ ಬಿಟ್ಟು ನೋಡಿ ನೀವು. ಒಂದು ಶಾರ್ಟ್ ಹೇರು, ಮತ್ತೆ ಒಂದು ಮೀಡಿಯಂ ಹೇರು, ಮತ್ತೆ ಒಂದು ಫುಲ್ ಲಾಂಗ್ ಹೇರು, ಲಾಸ್ಟಿಗೆ ವಿತೌಟ್ ಬಿಯರ್ಡ್. ಆಮೇಲೆ ಎಲ್ಲರೂ ಅನ್ಕೊಂಡಿದ್ರೆ ಲಾಸ್ಟಿಗೆ ವಿತೌಟ್ ಬಿಯರ್ಡ್ ಯಶ್ ಬರ್ತಾರಲ್ಲ, ಅದು ಮಗ ಆಗಿರ್ತಾನೆ, ಇವ್ನು ಅಪ್ಪ ಆಗಿರ್ತಾನೆ, ಬೇರೆ ಕ್ಯಾರೆಕ್ಟರ್ ಅನ್ಕೊಂಡಿದ್ದಾರೆ. ಬಟ್ ನನಗೆ ನಂಗೆ ಅನಿಸ್ತಾ ಇಲ್ಲ, ಇದು ಬೇರೆ ಬೇರೆ ಟೈಮ್ ಲೈನಲ್ಲಿ ಹೋಗುತ್ತಾ ಈ ಸಿನಿಮಾ ಅಂತ ನನಗೊಂದು ಅನಿಸುತ್ತೆ. ಒಂದೇ ಕ್ಯಾರೆಕ್ಟ್ರು ಅದು ಬೇರೆ 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 ಟೈಮ್ ಲೈನಲ್ಲಿ ಹೋಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ಲಾಸ್ಟಿಗೆ ಡೈಲಾಗ್ ಇಟ್ಟಿದ್ದಾರೆ, ಡಬಲ್ ಕ್ಯಾರೆಕ್ಟರ್ ನೀವು ತಿಳ್ಕೊಳ್ಳಿ ಅಂತ, ನೋಡೋರು ತಿಳ್ಕೊಳ್ಳಿ ಅಂತ ಹಂಗೆ ಹೇಳಿರ್ಬೋದು. ಸೊ ನನಗೆ ಹಂಗೆ ಡೌಟ್ ಇದೆ ನನಗೆ. ಅಷ್ಟು ಜನ ಫೀಮೇಲ್ ಆಕ್ಟ್ರೆಸ್ ಇದ್ದಾರೆ ಅಂದರೆ ಟೋಟಲ್ 5 ಜನ ಫೀಮೇಲ್ ಆಕ್ಟ್ರೆಸ್ ಇದ್ದಾರೆ ಇದರಲ್ಲಿ. ಒಬ್ಬರೂ ಕೂಡ ಟೀಸರಲ್ಲಿ ತೋರಿಸಿಲ್ಲ, ಯಶ್ ಅವ್ರು ಬಿಟ್ಟರೆ ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಇದರಲ್ಲಿ. ಬಟ್ ಕರೆಕ್ಟಾಗಿ ಒಂದು ಫ್ರೇಮಲ್ಲಿ ನೋಡಿದೆ ನಾನು. ಈ ಫ್ರೇಮ್ ನೋಡಿ, ಅಲ್ಲಿ ಹೀರೋಯಿನ್ ಇದ್ದಾರೆ, 5 ಜನಲ್ಲಿ ಒಬ್ಬರು ಇದ್ದಾರೆ, ರುಕ್ಮಿಣಿ ವಸಂತ್ ಅವರು ಇದ್ದಾರೋ ಯಾರು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ನೋಡ್ಬೋದು ಹೀರೋಯಿನ್ ಇದ್ದಾರೆ. ಇಲ್ಲಿ ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ನಡೀತಾ ಇದೆ. ಸೊ ಆ ಟೈಮಲ್ಲಿ ಇಲ್ಲಿ ನೋಡ್ಬೋದು ನೀವು. ಈ ಸಿನಿಮಾದ ಮೇನ್ ಸೀನ್ ಬಗ್ಗೆ ಹೇಳ್ತೀನಿ ನಾನು. ಈ ಒಂದು ಸೀನ್ ಇಂದಾನೆ ಇಡೀ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ನೋಡ್ಬೋದು ರಾಯಲ್ ಸರ್ಕಸ್ ಸೀನ್ ಇಲ್ಲೇ ಮೇನ್ ಇರೋದು. ಇಲ್ಲಿ ತುಂಬಾ ಗ್ಯಾಂಗ್ಸ್ಟರ್ಸ್ಗಳು ಅಲ್ಲೇ ಕಾಣ್ತಾ ಇದ್ದಾರೆ. ತುಂಬಾ ಮೇನ್ ಸೀನ್ಗಳೆಲ್ಲ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂಥ ಸೀನ್ಗಳೆಲ್ಲ ಈ ಟೀಸರ್ ನಲ್ಲಿ ಅಲ್ಲೇ ನಡೀತಾ ಇದೆ. ಸೊ ಇಲ್ಲಿಂದ ಸಿನಿಮಾ ತುಂಬಾ ಎಲ್ಲ ಕಡೆ ಕನೆಕ್ಟ್ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಓಕೆ, ನಿಮ್ಗೆ ಹೆಂಗ್ ಅನಿಸ್ತು ಟೀಸರ್? ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿ. ಯಾರಿಗೆಲ್ಲ ನಂತರ ಕಂಟೆಂಟ್ ಕ್ರಿಯೇಟರ್ ಆಗಬೇಕಾ, ನಂತರ ವಿಡಿಯೋಸ್ ಮಾಡಕ್ಕೆ ಬರಬೇಕಾ, ಅಥವಾ ಬೇರೆ ನಿಮ್ಮ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ, ಯಾರ್ದೋ ವಿಡಿಯೋಸ್ ನೋಡಿರ್ತಾರೆ, ಅವ್ರು ನೋಡಿ ನಿಮ್ಗೆ ಇಷ್ಟ ಆಗಿರುತ್ತೆ, ಅವ್ರ ಥರ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಆ ಥರ ವಿಡಿಯೋಸ್ನ ಮಾಡೋದು ಹೇಗೆ? ನಿಮಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಜೀರೋ ನಾಲೆಜ್ ಆಯ್ತಾ? ಬನ್ನಿ ನಾನು ಕಲ್ಸ್ಕೊಡ್ತೀನಿ. ನಾನು ಕೋರ್ಸ್ ಲಾಂಚ್ ಮಾಡಿದ್ದೀನಿ. ಕೋರ್ಸ್ ಬೆಲೆ ₹499. ಯಾರಿಗೆಲ್ಲ ವಿಡಿಯೋ ಕ್ರಿಯೇಷನ್ ಬಗ್ಗೆ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಬಗ್ಗೆ ಬರೋರಿದ್ರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಕೋರ್ಸ್ ಡೀಟೇಲ್ ಎಲ್ಲ ನಿಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡ್ತೀನಿ. ಆಮೇಲೆ ಎಲ್ಲ ಇಷ್ಟ ಆದಮೇಲೆ ನೀವು ಪರ್ಚೇಸ್ ಮಾಡ್ಬೋದು, ಕಲಿಬೋದು ಕಂಟೆಂಟ್ ಕ್ರಿಯೇಷನ್. ಓಕೆನಾ? ಡಿಮ್ಯಾಂಡ್ ಇದೆ, ನಿಮಗೂ ಗೊತ್ತಿದೆ ಕಂಟೆಂಟ್ ಕ್ರಿಯೇಷನ್ ಯಾವ ರೀತಿ ಡಿಮ್ಯಾಂಡ್ ಇದೆ ಈಗವಾಗ ಅಂತ. ಸರಿನಾ? ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.